ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ದಿನದ ತರಗತಿಯಲ್ಲಿ ನಾವು ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ತುಂಬ ಉಪಯುಕ್ತವಾಗಿರುತ್ತೆ. ಸೊ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ನೀಡಿದರೆ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಮದ್ರಾಸ್ ಮಹಾಜನ ಸಭೆಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದನ್ನು 1884ರಲ್ಲಿ ಪ್ರಾರಂಭಿಸಲಾಯಿತು. 2. ಪಿ ರಂಗಯ್ಯ ನಾಯ್ಡು ಅವರು ಮೊದಲ ಅಧ್ಯಕ್ಷರಾಗಿದ್ದರು. 3. ಆನಂದಾಚಾರ್ಯರು ಪ್ರಥಮ ಕಾರ್ಯದರ್ಶಿಯಾಗಿದ್ದರು. ಮೇಲಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ? ಸೊ ಆಪ್ಷನ್ಸ್ ನೋಡೋದಾದರೆ ಕೇವಲ 1 ಮತ್ತು 2, ಕೇವಲ 2 ಮತ್ತು 3, ಕೇವಲ 3 ಎಲ್ಲವೂ ಸರಿಯಾಗಿವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಸರಿಯಾಗಿದೆ. ಮದ್ರಾಸ್ ಮಹಾಜನ ಸಭೆಯನ್ನು 1884ರಲ್ಲಿ ಪ್ರಾರಂಭಿಸಲಾಯಿತು. ಇದರ ಮೊದಲ ಅಧ್ಯಕ್ಷತೆಯನ್ನು ಪಿ ರಂಗಯ್ಯ ನಾಯ್ಡು ಅವರು ವಹಿಸಿರ್ತಾರೆ ಹಾಗೂ ಆನಂದಾಚಾರ್ಯರು ಪ್ರಥಮ ಕಾರ್ಯದರ್ಶಿಯಾಗಿದ್ದರು. ಮುಂದಿನ ಪ್ರಶ್ನೆ, 1690ರಲ್ಲಿ ಕಲ್ಕತ್ತಾವನ್ನು ಸ್ಥಾಪಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಆಪ್ಷನ್ಸ್: ಎ ರಾಬರ್ಟ್ ಕ್ಲೈವ್, ಬಿ ಜಾಬ್ ಚಾರ್ನಾಕ್, ಸಿ ಡ್ಯೂಪ್ಲೆಕ್ಸ್, ಡಿ ಕೋ ಡಿ ಲಾಲಿ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಜಾಬ್ ಚಾರ್ನಾಕ್ ಅನ್ನುವಂಥದ್ದು ಸರಿಯಾದ ಉತ್ತರ. 1690ರಲ್ಲಿ ಕಲ್ಕತ್ತಾವನ್ನು ಜಾಬ್ ಚಾರ್ನಾಕ್ ಎನ್ನುವಂತಹವರು ಸ್ಥಾಪನೆ ಮಾಡ್ತಾರೆ. ಅವರು ಆ ಸಮಯದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಉದ್ಯೋಗಿ ಮತ್ತು ಆಡಳಿತಗಾರರಾಗಿದ್ದರು. ಈ ಪ್ರದೇಶದ ಕಾರ್ಯತಂತ್ರದ ಅನುಕೂಲಗಳನ್ನು ಗುರುತಿಸಿ ಚಾರ್ನಾಕ್ ಈ ಸ್ಥಳದಲ್ಲಿ ಕಾರ್ಖಾನೆಯನ್ನು ನಿರ್ಮಿಸಲು ನಿರ್ಧಾರವನ್ನು ಮಾಡ್ತಾರೆ. ಇದು ಮುಂದೆ ಭಾರತದಲ್ಲಿ ಬ್ರಿಟಿಷ್ ವ್ಯಾಪಾರ ಮತ್ತು ಆಡಳಿತದ ಕೇಂದ್ರವಾಗಿ ಬದಲಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಯಾವ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಂಗಳೂರು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಆಪ್ಷನ್ಸ್: ಎ ಪ್ರಥಮ, ಬಿ 2ನೇ, ಸಿ 3ನೇ, ಡಿ 4ನೇ. ಸೊ ಸರಿಯಾದ ಉತ್ತರ ಆಪ್ಷನ್ 2, ಬಿ 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಂಗಳೂರು ಒಪ್ಪಂದಕ್ಕೆ ಸಹಿಯನ್ನು ಮಾಡಲಾಗುತ್ತೆ. 2ನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84ರವರೆಗೂ ನಡೆಯುತ್ತೆ. ಇಲ್ಲಿ ಮಧ್ಯ ಸ್ಪ್ಲಿಟ್ ಆಗುತ್ತೆ. ಯಾಕಂತಂದರೆ 1780ರಿಂದ 82ರವರೆಗೆ ಹೈದರ್ ಬ್ರಿಟಿಷರೊಡನೆ ಯುದ್ಧವನ್ನು ಮಾಡ್ತಿರ್ತಾರೆ. ಸೊ ಅದರ ನೇತೃತ್ವವನ್ನು ವಾರನ್ ಹೇಸ್ಟಿಂಗ್ಸ್ ರವರು ವಹಿಸಿಕೊಂಡಿರ್ತಾರೆ. ಇದರಲ್ಲಿ ಹೈದರ್ ಸೋಲಲ್ಪಡ್ತಾನೆ ಮತ್ತು ಸಾವನ್ನು ಕೂಡ ಹಪ್ತಾನೆ. ಇದಾದ ನಂತರ 82ರಿಂದ 84ರವರೆಗೆ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರೊಡನೆ ಹೋರಾಡಿ ಅಂತಿಮವಾಗಿ ಮಂಗಳೂರು ಒಪ್ಪಂದಕ್ಕೆ ಇವರು ಸಹಿಯನ್ನು ಹಾಕ್ತಾರೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ ಏನಂದರೆ, ಭಾರತದ ಮೊದಲ ಜನಗಣತಿಯನ್ನು ಯಾರ ವೈಸರಾಯರ ಅವಧಿಯಲ್ಲಿ ತೆಗೆದುಕೊಳ್ಳಲಾಯಿತು? ಭಾರತದಲ್ಲಿ ಮೊದಲನೇ ಜನಗಣತಿಯನ್ನು ಪ್ರಾರಂಭಿಸಿದಾಗ ವೈಸರಾಯ್ ಯಾರಾಗಿದ್ದರು ಅಂದರೆ ಆಪ್ಷನ್ಸ್: ಎ ಲಾರ್ಡ್ ನಾರ್ತ್ ಬ್ರೂಕ್, ಬಿ ಲಾರ್ಡ್ ಮೇಯೋ, ಸಿ ಲಾರ್ಡ್ ಲಿಟ್ಟನ್, ಡಿ ಲಾರ್ಡ್ ರಿಪ್ಪನ್. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಲಾರ್ಡ್ ಮೇಯೋ ಅಂತಹದ್ದು ಸರಿಯಾದ ಉತ್ತರ. ಹಣಕಾಸಿನಲ್ಲಿ ಶಾಶ್ವತ ಸುಧಾರಣೆಯನ್ನು ಪಡೆಯಲು ಭಾರತದ ವೈಸರಾಯ್ ಲಾರ್ಡ್ ಮೇಯೋ ಜನಸಂಖ್ಯೆ ಮತ್ತು ಪ್ರತಿ ಪ್ರದೇಶದಲ್ಲಿನ ವಿವಿಧ ಪರಿಸ್ಥಿತಿಗಳ ಬಗ್ಗೆ ಅಂಕಿಅಂಶಗಳನ್ನು ಸಂಗ್ರಹಿಸಲು ಶುರು ಮಾಡಿದರು. ಹೀಗಾಗಿ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ 1871ರಲ್ಲಿ ಈ ಜನಗಣತಿಯನ್ನು ಪ್ರಾರಂಭ ಮಾಡಲಾಯಿತು. ಅವರು ಭಾರತದ ಸಂಖ್ಯಾಶಾಸ್ತ್ರೀಯ ಸಮೀಕ್ಷೆಯನ್ನು ಕೂಡ ಆಯೋಜಿಸಿದರು. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ ಏನು ಅಂತ ನೋಡೋದಾದರೆ, ಸೆಪ್ಟೆಂಬರ್ 1916ರಲ್ಲಿ ಆಲ್ ಇಂಡಿಯಾ ಹೋಮ್ ರೂಲ್ ಲೀಗನ್ನು ಯಾರು ಪ್ರಾರಂಭ ಮಾಡಿದರು? ಸೊ ಆಪ್ಷನ್ಸ್: ಎ ಮಹದೇವ್ ಗೋವಿಂದ್ ರಾನಡೆ, ಬಿ ಬಾಲಗಂಗಾಧರ ತಿಲಕ್, ಸಿ ಅನಿ ಬೆಸೆಂಟ್, ಡಿ ಜೋಸೆಫ್ ಬ್ಯಾಪ್ಟಿಸ್ಟಾ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಅನಿ ಬೆಸೆಂಟ್ ಅನ್ನುವಂತಹದ್ದು ಸರಿಯಾದ ಉತ್ತರ. ಇದಕ್ಕೆ ವಿವರಣೆಯನ್ನು ನೋಡ್ತಾ ಹೋಗೋಣ.
ಆಲ್ ಇಂಡಿಯಾ ಹೋಮ್ ರೂಲ್ ಲೀಗ್ ಅನ್ನು ಸೆಪ್ಟೆಂಬರ್ 1916ರಂದು ಅನ್ನಿ ಬೆಸೆಂಟ್ ಪ್ರಾರಂಭ ಮಾಡಿದರು. ಇದು ಮಹಾರಾಷ್ಟ್ರ ಕೇಂದ್ರ ಪ್ರಾಂತ್ಯಗಳನ್ನು ಹೊರತುಪಡಿಸಿ ಇಡೀ ಭಾರತದಲ್ಲಿ ಕೆಲಸ ಮಾಡಬೇಕಾಗಿತ್ತು. ಈ ಹೋಮ್ ರೂಲ್ ಲೀಗ್ನ ಉದ್ದೇಶಗಳು ಏನೇನು ಅಂತ ನೋಡೋದಾದರೆ, ಸ್ವಸರ್ಕಾರವನ್ನು ಸ್ಥಾಪಿಸುವುದು, ರಾಜಕೀಯ ಶಿಕ್ಷಣ ಮತ್ತು ಚರ್ಚೆಯನ್ನು ಉತ್ತೇಜಿಸುವ ಮೂಲಕ ಗೃಹ ಆಡಳಿತಕ್ಕಾಗಿ ಆಂದೋಲನವನ್ನು ನಿರ್ಮಿಸುವುದು, ಬ್ರಿಟಿಷ್ ಸರ್ಕಾರದ ನಿಗ್ರಹದ ವಿರುದ್ಧ ಭಾರತೀಯರಲ್ಲಿ ಆತ್ಮವಿಶ್ವಾಸವನ್ನು ನಿರ್ಮಿಸುವುದು ಮತ್ತು ಅಸ್ತಿತ್ವದಲ್ಲಿರುವ ಜಡತ್ವವನ್ನು ಮುರಿಯಲು ಪರ್ಯಾಯ ಚಳುವಳಿಯನ್ನು ರಚಿಸುವುದು, ಕಾಂಗ್ರೆಸ್ಸಿನ ತತ್ವಗಳನ್ನು ಉಳಿಸಿಕೊಂಡು ರಾಜಕೀಯ ಚಟುವಟಿಕೆಯನ್ನು ತಾವಾಗಿಯೇ ಪುನರುಜ್ಜೀವನಗೊಳಿಸುವುದು ಮತ್ತು ಬ್ರಿಟಿಷ್ ಸರ್ಕಾರದಿಂದ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಒತ್ತಾಯಿಸಲು ಬೇಡಿಕೆಯನ್ನು ಸಲ್ಲಿಸುವುದು. ಇವಿಷ್ಟು ಕೂಡ ಹೋಮ್ ರೂಲ್ ಲೀಗ್ ಚಳುವಳಿಯ ಮುಖ್ಯ ಉದ್ದೇಶಗಳಾಗಿದ್ದವು. ಈ ಉದ್ದೇಶಗಳನ್ನು ಇಟ್ಟುಕೊಂಡು 1916ರಲ್ಲಿ ಅನ್ನಿ ಬೆಸೆಂಟ್ ಅವರು ಈ ಚಳುವಳಿಯನ್ನು ಸ್ಥಾಪನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, 6ನೆಯ ಪ್ರಶ್ನೆ, 1757ರಲ್ಲಿ ಪ್ಲಾಸಿ ಕದನದ ನಂತರ ಯಾವ ಕೋಟೆಯನ್ನು ನಿರ್ಮಿಸಲಾಯಿತು? ಆಪ್ಷನ್ಸ್: ಫೋರ್ಟ್ ಹೆನ್ರಿ, ಬಿ ಫೋರ್ಟ್ ಕಲ್ಕತ್ತಾ, ಸಿ ಫೋರ್ಟ್ ಆಂಡ್ರ್ಯೂ, ಡಿ ಫೋರ್ಟ್ ವಿಲಿಯಂ. ಸರಿಯಾದ ಉತ್ತರ ಆಪ್ಷನ್ ಡಿ, ಫೋರ್ಟ್ ವಿಲಿಯಂ ಅನ್ನುವಂತಹ ಕೋಟೆಯನ್ನು 1757ರಲ್ಲಿ ನಿರ್ಮಿಸಲಾಗುತ್ತೆ. ಫೋರ್ಟ್ ವಿಲಿಯಂ ಕಲ್ಕತ್ತಾದಲ್ಲಿರುವ ಒಂದು ಕೋಟೆಯಾಗಿದ್ದು ಇದನ್ನು ಬ್ರಿಟಿಷ್ ಇಂಡಿಯಾದ ಬಂಗಾಳ ಪ್ರೆಸಿಡೆನ್ಸಿಯ ಆರಂಭಿಕ ವರ್ಷಗಳಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಕೋಲ್ಕತ್ತಾದ ಅತ್ಯಂತ ಬಾಳಿಕೆ ಬರುವ ರಾಜ್ ಯುಗದ ಕಟ್ಟಡಗಳಲ್ಲಿ ಕೂಡ ಇದು ಒಂದಾಗಿದ್ದು ಇದು 70.9 ಹೆಕ್ಟೇರ್ ಪ್ರದೇಶದಲ್ಲಿ ವ್ಯಾಪಿಸಿದೆ. ಇದನ್ನು 1757ರಲ್ಲಿ ಪ್ಲಾಸಿ ಕದನದ ನಂತರ ನಿರ್ಮಿಸಲಾಯಿತು. 7ನೆಯ ಪ್ರಶ್ನೆ, 1917ರಲ್ಲಿ ಚಂಪಾರಣ್ನಿಂದ ಮಹಾತ್ಮ ಗಾಂಧೀಜಿಯವರು ಯಾವ ಚಳವಳಿಯನ್ನು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಆಪ್ಷನ್ ಎ, ಸತ್ಯಾಗ್ರಹ. 1917ರ ಚಂಪಾರಣ್ ಸತ್ಯಾಗ್ರಹವು ಗಾಂಧೀಜಿಯವರಿಂದ ಪ್ರೇರಿತವಾದ ಮೊದಲ ಸತ್ಯಾಗ್ರಹ ಚಳುವಳಿಯಾಗಿದೆ ಮತ್ತು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಂದು ಪ್ರಮುಖ ದಂಗೆಯಾಗಿದೆ. ಇದು ಪ್ರಾರಂಭವಾದ ಮೊದಲ ಜನಪ್ರಿಯ ಸತ್ಯಾಗ್ರಹವಾಗಿದೆ. ಆದರೆ ಸತ್ಯಾಗ್ರಹ ಎಂಬ ಪದವನ್ನು ಮೊದಲ ಬಾರಿಗೆ ರೌಲತ್ ಕಾಯ್ದೆ ವಿರೋಧಿ ಆಂದೋಲನದಲ್ಲಿ ಬಳಸಲಾಯಿತು. ಮುಂದಿನ ಪ್ರಶ್ನೆ, 8ನೆಯ ಪ್ರಶ್ನೆ ಏನು ಅಂತ ನೋಡೋದಾದರೆ, ಕೆಳಗಿನವುಗಳಲ್ಲಿ ಯಾವುದನ್ನು ಲಾರ್ಡ್ ಕಾರ್ನ್ ವಾಲಿಸ್ ಪರಿಚಯಿಸಿದರು? ಆಪ್ಷನ್ಸ್: ಎ ಜಮೀನ್ದಾರಿ ಪದ್ಧತಿ, ಬಿ ಮಹಲ್ವಾರಿ ಪದ್ಧತಿ, ಸಿ ಮನ್ಸಬ್ದಾರಿ ಪದ್ಧತಿ, ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜಮೀನ್ದಾರಿ ಪದ್ಧತಿ. ಲಾರ್ಡ್ ಕಾರ್ನ್ ವಾಲಿಸ್ ರವರು ಜಮೀನ್ದಾರಿ ಪದ್ಧತಿಯನ್ನು ಪರಿಚಯಿಸಿದರು. ಜಮೀನ್ದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನ್ ವಾಲಿಸ್ ಅವರು ಬ್ರಿಟಿಷ್ ಅವಧಿಯಲ್ಲಿ ಶಾಶ್ವತ ವಸಾಹತು ಮೂಲಕ ಪರಿಚಯಿಸಿದರು. ಈ ವ್ಯವಸ್ಥೆಯಡಿಯಲ್ಲಿ ಜಮೀನ್ದಾರನು ಒಂದು ಪ್ರದೇಶದ ಭೂಮಾಲೀಕನಾಗಿದ್ದನು ಮತ್ತು ಅವನು ರೈತನಿಂದ ಸಂಗ್ರಹಿಸಿದ್ದ ಕಂದಾಯವನ್ನು ಪಾವತಿ ಮಾಡಬೇಕು. ಯಾರಿಗೆ ಅಂದರೆ ಬ್ರಿಟಿಷರಿಗೆ ರೈತರಿಂದ ಕಂದಾಯವನ್ನು ಸ್ವೀಕರಿಸಿ ಜಮೀನ್ದಾರರು ನೀಡ್ತಾ ಇದ್ರು. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆಯನ್ನು ನೋಡೋದಾದರೆ, ಇಲ್ಲಿ ಕೆಲವೊಂದಿಷ್ಟು ಪಕ್ಷಗಳನ್ನು ಕೊಟ್ಟಿದ್ದಾರೆ, ಹಾಗೆಯೇ ಅದರ ಸ್ಥಾಪಕರನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಹೊಂದಿಸಿ ಬರೆಯಬೇಕಾಗಿರುತ್ತೆ. ಇಲ್ಲಿ ಫಸ್ಟು ನಾವು ಮ್ಯಾಚ್ ಮಾಡ್ತಾ ಹೋಗೋಣ. MN ರಾಯ್ ಅನ್ನುವಂತಹವರು ಕಮ್ಯುನಿಸ್ಟ್ ಇಂಟರ್ನ್ಯಾಷನಲ್ ಎನ್ನುವಂತಹ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಇದು ಹೇಗೆ ಬರುತ್ತೆ? CR ದಾಸ್ ಅವರು ಸ್ವರಾಜ್ಯವಾದಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಮೋತಿಲಾಲ್ ನೆಹರು ಮತ್ತು CR ದಾಸ್ ರವರು ಇಬ್ಬರೂ ಸೇರಿ ಈ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಚಂದ್ರಶೇಖರ್ ಆಜಾದ್ ಅನ್ನುವಂಥವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ. ಇದು ಸಿ ಆಗುತ್ತೆ. ಹಾಗೆ ಉಳಿದಿದ್ದು ಡಿ ಆಗುತ್ತೆ. ನೀವು ಎಕ್ಸಾಮಲ್ಲಿ ಏನು ಮಾಡಬೇಕಂದ್ರೆ, ನಿಮಗೆ 2 ಗೊತ್ತಿದ್ರೆ 2ನೇ ಮ್ಯಾಚ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ಈಗ ನನಗೆ ಬಿಗೆ ಗೊತ್ತಿದೆ ಆನ್ಸರ್ CR ದಾಸ್ ಸ್ವರಾಜ್ಯ ಪಕ್ಷ ಅಂದರೆ ಬಿಗೆ 1 ಎಲ್ಲಿದೆ ಅಂತ ನೋಡಿದ್ರೆ ನಮಗೆ ಇಲ್ಲಿದೆ ಅಲ್ವಾ. ಆನ್ಸರ್ ಏನೇ ಆಗಿರುತ್ತೆ. ಇದರಲ್ಲೂ ಕೂಡ ರೈಟ್ ಆನ್ಸರ್ ಆಪ್ಷನ್ ಎ ಆಗಿದೆ. ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರು? ಆಪ್ಷನ್ಸ್:
ಅಬ್ದುಲ್ ಕಲಾಂ ಆಜಾದ್, ಬಿ ಬಬ್ರುದ್ದೀನ್ ತ್ಯಾಬ್ಜಿ, ಸಿ ಮೌಲಾನಾ ಮಹಮ್ಮದ್ ಅಲಿ, ಡಿ ಮೇಲಿನ ಯಾವುದು ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಬ್ರುದ್ದೀನ್ ತ್ಯಾಬ್ಜಿ. ಬಬ್ರುದ್ದೀನ್ ತ್ಯಾಬ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರಾಗಿದ್ದರು. ಅವರು 1887ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮದ್ರಾಸ್ನ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಂದಿನ ಪ್ರಶ್ನೆ 11ನೆಯ ಪ್ರಶ್ನೆ. ಯಾವ ವರ್ಷದಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರ ಆಹ್ವಾನದ ಮೇರೆಗೆ ದಕ್ಷಿಣ ಆಫ್ರಿಕಾಗೆ ಭೇಟಿಯನ್ನು ನೀಡಿದರು? ಆಪ್ಷನ್ಸ್ 1912, ಬಿ 1920, ಸಿ 1925, ಡಿ 1931. ಸೊ ವಿವರಣೆ: 1912ರಲ್ಲಿ ಗಾಂಧೀಜಿಯವರು ಗೋಪಾಲಕೃಷ್ಣ ಗೋಖಲೆಯವರ ಸಹಾಯವನ್ನು ಕೇಳಿದರು. ಗೋಖಲೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುಗಳು. 12ನೆಯ ಪ್ರಶ್ನೆ. ಗಾಂಧೀಜಿ ಅವರು ಲಂಡನ್ನಿಂದ ದಕ್ಷಿಣ ಆಫ್ರಿಕಾಗೆ ಪ್ರಯಾಣಿಸುತ್ತಿದ್ದಾಗ ಈ ಕೆಳಗಿನ ಯಾವ ಪುಸ್ತಕವನ್ನು ಬರೆದಿದ್ದಾರೆ? ಆಪ್ಷನ್ಸ್: ಎ ಹಿಂದ್ ಸ್ವರಾಜ್, ಬಿ ಮೈ ಕ್ಯಾಂಪ್, ಸಿ ಯುದ್ಧ ಮತ್ತು ಶಾಂತಿ, ಡಿ ಒಂದು ತಪ್ಪೊಪ್ಪಿಗೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಹಿಂದ್ ಸ್ವರಾಜ್. ಗಾಂಧೀಜಿಯವರು ಲಂಡನ್ನಿಂದ ದಕ್ಷಿಣ ಆಫ್ರಿಕಾಗೆ ಪ್ರಯಾಣಿಸುತ್ತಿರುವಾಗ ಹಿಂದ್ ಸ್ವರಾಜ್ ಎನ್ನುವಂತಹ ಪುಸ್ತಕವನ್ನು ಬರೆದರು. ಗಾಂಧೀಜಿಯವರು 1909ರಲ್ಲಿ ಲಂಡನ್ನಿಂದ ದಕ್ಷಿಣ ಆಫ್ರಿಕಾಗೆ ಪ್ರಯಾಣಿಸುತ್ತಿದ್ದಾಗ ಗುಜರಾತಿ ಭಾಷೆಯಲ್ಲಿ ಹಿಂದ್ ಸ್ವರಾಜ್ ಪುಸ್ತಕವನ್ನು ಬರೀತಾರೆ. 1910ರಲ್ಲಿ ಬ್ರಿಟಿಷರು ಗುಜರಾತಿ ಆವೃತ್ತಿಯನ್ನು ನಿಷೇಧ ಮಾಡಿದಾಗ ಅವರು ಇದೇ ಪುಸ್ತಕವನ್ನು ಇಂಗ್ಲಿಷ್ಗೆ ಅನುವಾದವನ್ನು ಮಾಡ್ತಾರೆ. ಸೊ ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಲಿಮಿಟೆಡನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ಸ್: ಎ 1947, ಬಿ 1950, ಸಿ 1951, ಡಿ 1955. ಸೊ ಸರಿಯಾದ ಉತ್ತರ ಆಪ್ಷನ್ ಎ 1947. 1947ರಲ್ಲಿ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಲಿಮಿಟೆಡನ್ನು ಸ್ಥಾಪನೆ ಮಾಡಲಾಗುತ್ತೆ. ಆದರೆ ಇದು 1949ರಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭ ಮಾಡುತ್ತೆ. ಮುಂದಿನ ಪ್ರಶ್ನೆ 14ನೆಯ ಪ್ರಶ್ನೆ. ಹಾರ್ಟೋಗ್ ಸಮಿತಿಯನ್ನು ಯಾವ ವರ್ಷದಲ್ಲಿ ನೇಮಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಸಿ ಡಿಗಳಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 1929ರಲ್ಲಿ ಹೆಚ್ಚಿದ ಶೈಕ್ಷಣಿಕ ಸಂಸ್ಥೆಗಳಿಂದಾಗಿ ಶಿಕ್ಷಣದ ಗುಣಮಟ್ಟದ ಕುಸಿತವನ್ನು ನಿವಾರಿಸಲು ಅಗತ್ಯ ಕ್ರಮಗಳನ್ನು ಶಿಫಾರಸು ಮಾಡಲು ಹಾರ್ಟೋಗ್ ಸಮಿತಿಯನ್ನು ನೇಮಿಸಲಾಯಿತು. ಸರ್ ಫಿಲಿಪ್ ಜೋಸೆಫ್ ಅನ್ನುವಂಥವರು ಹಾರ್ಟೋಗ್ ಸಮಿತಿಯ ಅಧ್ಯಕ್ಷರಾಗಿದ್ದರು. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ಏನು ಅಂತ ನೋಡೋದಾದರೆ, ಕೆಳಗಿನವರಲ್ಲಿ ಮೆಟ್ರೋಪಾಲಿಟನ್ ಸಂಸ್ಥೆಯ ಸಂಸ್ಥಾಪಕರು ಯಾರು? ಆಪ್ಷನ್ಸ್: ಎ ಠಾಕೂರ್ ದಾಸ್ ಚಕ್ರವರ್ತಿ, ಬಿ ಈಶ್ವರಚಂದ್ರ ವಿದ್ಯಾಸಾಗರ್, ಸಿ ಎ ಮತ್ತು ಬಿ ಇಬ್ಬರು, ಡಿ ಸ್ವಾಮಿ ವಿವೇಕಾನಂದರು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು ಕೂಡ ಮೆಟ್ರೋಪಾಲಿಟನ್ ಸಂಸ್ಥೆಯ ಸಂಸ್ಥಾಪಕರಾಗಿದ್ದಾರೆ. ಮೆಟ್ರೋಪಾಲಿಟನ್ ಸಂಸ್ಥೆಯನ್ನು 1872ರಲ್ಲಿ ಠಾಕೂರ್ ದಾಸ್ ಚಕ್ರವರ್ತಿ ಮತ್ತು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಸ್ಥಾಪಿಸಿದರು. 1917ರಲ್ಲಿ ಇದನ್ನು ವಿದ್ಯಾಸಾಗರ್ ಕಾಲೇಜ್ ಎಂದು ಮರುನಾಮಕರಣ ಕೂಡ ಮಾಡಲಾಯಿತು. ಇದು ಭಾರತದ ಮೊದಲ ಖಾಸಗಿ ಕಾಲೇಜು ಎಂದು ಪರಿಗಣಿಸಲಾಗಿದೆ. ಮುಂದಿನ ಪ್ರಶ್ನೆ 16ನೆಯ ಪ್ರಶ್ನೆ. ಕಲಾತ್ ಒಪ್ಪಂದವನ್ನು ಯಾವ ವರ್ಷದಲ್ಲಿ ಸಹಿ ಹಾಕಲಾಯಿತು? ಕಲಾತ್ ಒಪ್ಪಂದ. ಇದಕ್ಕೆ ಆಪ್ಷನ್ ಎ ಬಿ ಸಿ ಡಿ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 1876. 1876ರಲ್ಲಿ ಭಾರತದ ವೈಸರಾಯ್ ಲಾರ್ಡ್ ಲಿಟ್ಟನ್ ಮತ್ತು ಕಲಾತ್ ಖಾನ್ ನಡುವೆ ಕಲಾತ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಪಂಜಾಬ್ ಪ್ರದೇಶದ ಅಂದರೆ ಈಗಿನ ಆಧುನಿಕ ಪಾಕಿಸ್ತಾನದ ಗಡಿಯಲ್ಲಿರುವ ಬ್ರಿಟಿಷರು ಮತ್ತು ಬಲೂಚಿಸ್ತಾನದ ಬುಡಕಟ್ಟುಗಳ ನಡುವಿನ ಹೊಸತು ಆಗಿದೆ. ಮುಂದಿನ ಪ್ರಶ್ನೆ 17ನೆಯ ಪ್ರಶ್ನೆ. ಪಂಜಾಬ್ ಭೂ ಪರಬಾರೆ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ಪಂಜಾಬ್ ಭೂ ಪರಬಾರೆ ಕಾಯ್ದೆಯನ್ನು 1900ರಲ್ಲಿ ಅಂಗೀಕರಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ
1900ರಲ್ಲಿ ಪಂಜಾಬ್ ಭೂ ಪರಬಾರೆ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಈ ಕಾಯ್ದೆಯ ಪ್ರಕಾರ ಪಂಜಾಬ್ನ ಜನಸಂಖ್ಯೆಯನ್ನು 3 ವರ್ಗಗಳಿಗೆ ವಿಂಗಡಿಸಲಾಗಿದೆ. ಅಂದರೆ ಕೃಷಿ ವರ್ಗಗಳು, ಶಾಸನಬದ್ಧ ಕೃಷಿಕ ವರ್ಗಗಳು ಮತ್ತು ಉಳಿದ ಜನಸಂಖ್ಯೆ ಅಂದರೆ ಹಣಗಾರರನ್ನು ಒಳಗೊಂಡಿರುವವರು. ಇದು ರೈತರಿಂದ ಲೇವಾದೇವಿದಾರರಿಗೆ ಭೂಮಿಯ ವರ್ಗಾವಣೆ ಮತ್ತು ಅಡಮಾನವನ್ನು 20 ವರ್ಷಗಳಿಗಿಂತ ಹೆಚ್ಚು ಇರುವಂತೆ ನಿಷೇಧಿಸಲಾಗಿದೆ. ಮುಂದಿನ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಯಾವುದು ಅಂದರೆ ಎಂ.ಎನ್. ರಾಯ್ ಯಾವ ವರ್ಷದಲ್ಲಿ ತಾಸ್ಕೆಂಟ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾವನ್ನು ಸ್ಥಾಪಿಸಿದರು? ಸೊ ಆಪ್ಷನ್ಸ್: ಎ 1915, ಬಿ 1918, ಸಿ 1920, ಡಿ 1925. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ 1920. 1920ರಲ್ಲಿ ಅಕ್ಟೋಬರ್ 17 ಎಂ.ಎನ್. ರಾಯ್ ತಾಸ್ಕೆಂಟ್ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾವನ್ನು ಸ್ಥಾಪಿಸಿದರು. ನಂತರ 1921ರಲ್ಲಿ ಇದು ಮಾಸ್ಕೋದಲ್ಲಿ ತನ್ನ ಪ್ರಧಾನ ಕಚೇರಿಯೊಂದಿಗೆ ಕಮ್ಯುನಿಸ್ಟ್ ಇಂಟರ್ನ್ಯಾಷನಲ್ ಆಗಿ ಬದಲಾಯಿತು. ಸೊ ಇದಿಷ್ಟು ಈ ದಿನದ ತರಗತಿಯಾಗಿತ್ತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.